ನೀವಿಬ್ರು ಬದಲಾಗಬೇಕು ಅಂದ್ರೆ ನಾನು ಈ ಮನೆಯಲ್ಲಿ ಇರಬಾರ್ದು. ನನ್ನನ್ನು ಆಚೆ ಹಾಕಬೇಕು ಅಂತ ಅವರು, ನನ್ನನ್ನ ಇಲ್ಲೇ ಇರಿಸ್ಕೋಬೇಕು ಅಂತ ನೀವು. ನಿಮ್ಗಳ ಮಧ್ಯೆ ದಾರಿ ತಪ್ಪಿ ನೆಲೆ ಇಲ್ದೆ ಬೆಲೆ ಕಳ್ಕೊಂಡು ಇಲ್ಲಿ ಬದುಕ್ತಾ ಇದ್ದೀನಿ ರೀ. ನಿಮಗ್ ಬೆಲೆ ಸಿಗ್ಲಿ ಅಂತ ತಾನೇ ರೀ ನಾನು ಇಷ್ಟೆಲ್ಲ ಹಂಗಾಮ ಮಾಡ್ತಾ ಇರೋದು. ಇದು ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಮೊದ್ಲು ನೀವ್ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನನಗ್ ಅರ್ಥ ಮಾಡ್ಸಿ. ಇನ್ ನಿಮ್ ಜೊತೆ ಮಾತಾಡೋದಕ್ಕಾಗಲ್ಲ, ನನಗ್ ತುಂಬಾನೇ ಕೆಲ್ಸ ಇದೆ. ಅಯ್ಯೋ ಹಳ್ಳಿ ಸೊಗಡಿನ ವಯ್ಯಾರಿ, ನಿನ್ನ ರಾಣಿ ಮಾಡೋದಕ್ ನಾನು ಹೊರಟ್ರೆ ನೀನು ಕೆಲ್ಸದವರಾಗೇ ಇರ್ತೀನಿ ಅಂದ್ರೆ ನಾನೇನ್ ಮಾಡ್ಲಿ? ಅಮ್ಮ ದುರ್ಗಾ ಮಾತೆ, ವಾಟ್ ಈಸ್ ದಿಸ್ ಯಾ? ಅಜ್ಜಿ, ತುಪ್ಪನ ಸೂಪರ್ ಆಗಿದೆ. ಇದೆಲ್ಲ ಹೇಗ್ ಕಲ್ತೆ ಅಜ್ಜಿ? ನೀನು ಅಡಿಗೆ ಮಾಡಂಗ ಆಗು, ನಿನ್ಗೂ ಇದನ್ನೆಲ್ಲ ಕಲ್ಸ್ಕೊಡ್ತೀನಿ. ಅಜ್ಜಿ ನಂಗೆ ಹೇಳ್ಕೊಟ್ಟಿಲ್ಲ, ಇನ್ ನಿಂಗೆ ಹೇಳ್ಕೊಡ್ತಾರಾ? ಇದೆಲ್ಲ ಅಜ್ಜಿ ಸೀಕ್ರೆಟು, ಅದೆಲ್ಲ ಹಂಗೆಲ್ಲ ಹೇಳಕ್ಕಾಗಲ್ಲ. ಏಯ್ ಸಾಕು ಸುಮ್ಕಿರೆ. ನಿಮ್ಮ ಅಕ್ಕ ಇರೋ ಗಂಟ ನೀ ಅಡಿಗೆ ಮನೆಯೊಳಗೆ ಕಾಲ್ ಮಡಗ್ನಿಲ್ಲ. ಓದ್ಬೇಕು ಅಂತ ನೀ ಬರೀ ಅದ್ರಲ್ಲೇ ಇದ್ದುಬಿಟ್ಟೆ. ಈಗ ನೋಡಿದ್ರೆ ನನ್ ಮೇಲೆ ಹೇಳ್ತೀಯಾ? ಜೀವನ ಪೂರ್ತಿ ಬರೀ ಓದ್ಕಂಡೇ ಇರೋದಲ್ಲ, ಏಟೇ ಓದಿದ್ರು ಅಡ್ಗೆ ಮನೆಯಲ್ಲಿ ಪಾತ್ರೆ ತಿಕ್ಕ ತಪ್ಪಕ್ಕಿಲ್ಲ. ಹ್ಞೂ ಕಣವ, ಅತ್ತವ ಹೇಳ್ತಿರ ಸರಿಯಾಗದೆ. ಈಗ ನೋಡು, ನಮ್ಮ ಮಯೂರಿ ಈ ತೋಟದ ಕೆಲಸ, ಗದ್ದೆ ಕೆಲಸ, ವರ್ತನೆ ಹಾಲು ಹಾಕೋ ಕೆಲಸ, ಕೊಟ್ಟಿಗೆ ಸ್ವಚ್ಛ ಮಾಡೋ ಕೆಲಸ ಕಲ್ತ್ಕೊಂಡೆ ಅಡುಗೆ ಮಾಡೋದ್ನೆಲ್ಲ ಚೆನ್ನಾಗಿ ಕಲ್ತಿಲ್ವಾ? ಅವಳು ಕೈ ರುಚಿಯ ದೊಡ್ಡ ಯಜಮಾನ್ರು ಚಿಕ್ಕ ಯಜಮಾನ್ರು ಆಡಿ ಹೊಗಳ್ತಾರೆ. ನೀನ್ ಅವಳ ತಂಗಿಯಾಗಿ ಇದನ್ನೆಲ್ಲ ಕಲ್ತ್ಕೋಬೇಕಲ್ವಾ? ಅಪ್ಪಯ್ಯ, ನಂಗೂ ಕಲ್ತ್ಕೋಬೇಕು ಅಂತ ಆಸೆ, ಆದ್ರೆ ಅಡ್ಗೆ ಮನೆ ಕಡೆ ಹೋದ್ರೆ ಸಾಕು ಯಾಕೋ ತಲೆ ಸುತ್ತ ಬರುತ್ತೆ. ಕಳ್ಳನ್ಗೊಂದ್ ಪಿಳ್ಳೆನೇವಾ ಅಂದಂಗೆ. ನಿನ್ಗೂ ಮದ್ವೆ ವಯಸ್ಸು ಬಂತು. ಮದ್ವೆ ಆಗಿ ಗಂಡನ ಮನೆಗೆ ಹೋಗಿ ಅಲ್ಲೂ ಹಿಂಗೆ ಆಡಿದ್ರೆ ಒದ್ದು ಇಲ್ಲಿಗೆ ಕಳಿಸ್ತಾರೆ. ಓಹೋ, ಅವ್ರು ಓದ್ಬಿಟ್ರೆ ಅವ್ರು ಓದಿಯ ತನಕ ನಾನೇನು ಉದ್ದಿನ ವಡೆ ತಿಂತಿರ್ತೀನ? ನಾನು ಒಂದ್ ಓದ್ ಬರ್ತೀನಿ. ನೋಡಿದ್ರ ಅಳಿಂದ್ರೆ ಹೆಂಗ್ ಮಾತಾಡ್ತಾಳೆ ಇವಳು. ನಮ್ ಮಯೂರಿ ಸಂಪಾದಿಸಿರೋ ಮರ್ಯಾದಿನ ಬೀದಿಗೆ ತತ್ತಾಳ ಇವಳು ಅನ್ಸ್ತದೆ. ಅಜ್ಜಿ, ಪುರಾಣ ಸಾಕು, ಇನ್ನೊಂಚೂರು ತುಪ್ಪದನ್ನ ಹಾಕು. ಈಗ ಓದ್ ಮುಗ್ದಿದ್ಯಲ್ಲ, ಇನ್ಮೇಲೆ ಹೇಳ್ಕೊಡು, ಕಲ್ತ್ಕೋತೀನಿ. ಓಹೋ, ಇದಕ್ಕೇನು ಕಮ್ಮಿ ಇಲ್ಲ. ತಟ್ಟೆ ಮುಂದಕ್ಕಿಡಿ. ನಿಂಗೊಂಚೂರು ಹಾಕ್ಲೇನೆ? ಸಾಕು. ಸಾಕಾ? ನಂಗೊಂಚೂರು ಕೆಲಸ ಅದೇ, ಹೋಗ್ಬಿಟ್ಟು ಬರ್ತೀನಿ. ಅಜ್ಜಿ, ಮಯೂರಿಗೆ ತುಪ್ಪದ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಒಂದ್ಸತಿ ನೀನ್ ಮಾಡ್ದಾಗ ಹೊಟ್ಟೆ ತುಂಬಾ ತಿಂದಿದ್ಲು, ಅದಾದ್ಮೇಲೆ ನೀನ್ ಮಾಡೇ ಇಲ್ಲ. ಈಗ ಅವಳ ಫೋನ್ ಮಾಡಿ ಕರೆಯೋಣ, ಬಂದ್ ತಿನ್ಕೊಂಡು ಹೋಗ್ತಾಳೆ. ಬೇಡ ಕಣವ, ಮದ್ವೆ ಮಾಡ್ಕೊಟ್ಟು ಹೆಣ್ಮಗುನ ಆವಾಗ ತವ್ರ ಮನೆ ಕರ್ಸ್ಕೊಳ್ಳೋದು ಚಂದಾಗಿರಕ್ಕಿಲ್ಲ. ಅಯ್ಯೋ ಅಜ್ಜಿ, ಅವಳೇನೋ ಶಾಸ್ತ್ರೋಕ್ತವಾಗಿ ಮದ್ವೆ ಮಾಡ್ಕೊಟ್ಟಿದ್ಯಾ ಅನ್ನೋ ತರ ಮಾತಾಡ್ತಿದ್ಯಲ್ಲ. ಮದ್ವೆಗೆ ಅಂತ ಹೋದೋಳ್ಗೆ ಮಾರ್ಸಿ ತಾಳಿ ಕಟ್ಟಿರೋದು. ಇನ್ನೊಂದ್ಸರಿ ನೀನೇ ಮದ್ವೆ ಮಾಡ್ಕೊಟ್ಟಿದ್ಯಾ ಅನ್ನೋ ತರ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಮದ್ವೆ ಹೆಂಗಾಯ್ತು ಅನ್ನೋದೆಲ್ಲ ಕಣೆ ಮುಖ್ಯ. ಅವಳು ಕುತ್ತಿಗೆಗೆ ಮಾಂಗಲ್ಯ ಬಿತ್ತಲ್ಲ, ಅದು ಮುಖ್ಯ. ಈಗೇನ್ ಕಡಿಮೆ ಆಗದ ಅವಳಿಗೆ? ಏನು ಗೊತ್ತಿಲ್ದೆ ಇರೋ ಹಾಗೆ ಮಾತಾಡ್ಬೇಡ ಅಜ್ಜಿ. ಅಲ್ಲೇನು ಅವಳು ಸುಖವಾಗಿದ್ದಾಳೆ ಅಂತ ಅನ್ಕೊಂಡಿದ್ಯಾ? ಅಲ್ಲಿ ಏನ್ ಅನ್ಭವಿಸ್ತಾ ಇದ್ದಾಳೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಡ್ ಮಗ, ಸುಖ ಅನ್ನೋದು ಎಲ್ರ ಹಣೆ ಬರ್ದಾಗೂ ಬರ್ದಿರಕ್ಕಿಲ್ಲ. ಹಂಗಂತ ಸುಖ ಇಲ್ವೇ ಇಲ್ಲ ಅಂತಾನು ಅಲ್ಲ. ದೇವ್ರು ನಮ್ಮ ಮನೇಲಿ ಬರಿದೇ ಇದ್ರು ನಾವೇ ಬರ್ಕಬೇಕು. ನೋಡಬ್ಬ, ಚಿಕ್ಕ ಯಜಮಾನ್ರು ದೊಡ್ಡ ಯಜಮಾನ್ರು ಅವಳ ಪಾಲ್ಗೆ ದೇವ್ರಿದ್ದಂಗೆ.
ಅವರೇ ಎಲ್ಲ ಸರಿ ಮಾಡ್ತಾರೆ ಅನ್ನೋ ನಂಬಿಕೆ ನನ್ಗದೆ.